ತಕ್ಕಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇಂದು ಪ್ರಥಮ ಸಾಧನಾ ಪರೀಕ್ಷೆ ಅಂದರೆ FA1 ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಇದು. ಸೊ ಇದು ಬಂದ್ಬಿಟ್ಟು SSLCಯ ಸಮಾಜ ವಿಜ್ಞಾನದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಪ್ರಶ್ನೆ ಪತ್ರಿಕೆಯನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ನಾನು SSLCಗೆ ಸಂಬಂಧಪಟ್ಟಂತೆ ಈಗಾಗಲೇ ಕನ್ನಡದಲ್ಲಿ ಕ್ವಶನ್ ಪೇಪರ್ ಹಾಕಿದ್ದೀನಿ, ಹಿಂದಿಯಲ್ಲಿನೂ ಕೂಡ ಹಾಕಿದೆ. ಸೊ ಎಲ್ಲ ವಿಷಯಗಳಲ್ಲಿನೂ ಕೂಡ ಕ್ವಶನ್ ಪೇಪರ್ ಹಾಕ್ತೀನಿ. ಅದರ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದ್ದಾವೆ. ಸೊ ಇದೊಂದು ಮಾಡೆಲ್ ಕ್ವಶನ್ ಪೇಪರ್ ಇದೆ, ಇದೇ ಪ್ರಶ್ನೆ ಪತ್ರಿಕೆ ಅಂತ ತಿಳಿದುಕೊಂಡು ಓದೋದನ್ನು ನಿಲ್ಲಿಸಬೇಡಿ, ಇಷ್ಟಕ್ಕೆ ಪ್ರಿಪೇರ್ ಆಗಬೇಡಿ. ನಿಮಗೆ ಇರ್ತಕ್ಕಂಥ ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನ ನೋಟ್ಸ್ಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದಾವೆ. ಒಂದಲ್ಲ ಎರಡು ಸರಿ ನೋಡಿದರೆ ಖಂಡಿತವಾಗಿ 20ಕ್ಕೆ 20 ಅಂಕಗಳನ್ನು ಪಡಿತೀರಿ ಅಂತ ಹೇಳ್ತಾ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ನೋಡುವ ಫಸ್ಟ್ ಆಗಿ ಬ್ಲೂ ಪ್ರಿಂಟ್ ಇದೆ. ಭಾರತಕ್ಕೆ ಯುರೋಪಿಯನ್ನರ ಆಗಮನ ಪಾಠದಿಂದ 3 ಅಂಕಗಳು 2 ಪ್ರಶ್ನೆ. ಭಾರತದ ಭೌಗೋಳಿಕ ಸ್ಥಾನ ಮತ್ತು ಪ್ರಾಕೃತಿಕ ಲಕ್ಷಣ 3 ಅಂಕಗಳು 2 ಪ್ರಶ್ನೆ. ಸಾರ್ವಜನಿಕ ಆಡಳಿತ ಒಂದು ಪರಿಚಯ 4 ಅಂಕಗಳು 2 ಪ್ರಶ್ನೆ. ಭಾರತದ ಅರ್ಥವ್ಯವಸ್ಥೆ ಮತ್ತು ಸರ್ಕಾರ 3 ಅಂಕಗಳು 2 ಪ್ರಶ್ನೆ. ಸಾಮಾಜಿಕ ಸ್ತರ ವಿನ್ಯಾಸ 3 ಅಂಕಗಳು 2 ಪ್ರಶ್ನೆ. ಬ್ಯಾಂಕಿನ ವ್ಯವಹಾರಗಳು 4 ಅಂಕ 1 ಪ್ರಶ್ನೆ. ಸೊ ಒಟ್ಟಾರೆಯಾಗಿ 20 ಅಂಕಗಳ ಪರೀಕ್ಷೆ 11 ಪ್ರಶ್ನೆಗಳನ್ನು ಈ ಪ್ರಶ್ನೆ ಪತ್ರಿಕೆ ಒಳಗೊಂಡಿದೆ. ಉದ್ದಿಷ್ಟವಾರು ನೋಡೋದಾದರೆ ಜ್ಞಾನಕ್ಕೆ 48 ಅಂಕ, ತಿಳುವಳಿಕೆಗೆ 48 ಅಂಕ, ಅನ್ವಯಕ್ಕೆ 20% 4 ಅಂಕ, ಒಟ್ಟಾರೆ 100% 20 ಅಂಕಗಳ ಪ್ರಶ್ನೆ ಪತ್ರಿಕೆ ಇದೆ. ಪ್ರಶ್ನೆಗಳ ವಿಧ ಆಧರಿಸಿ ಅಂಕ ಹಂಚಿಕೆ ನೋಡೋದಾದರೆ ವಸ್ತುನಿಷ್ಠ ಪ್ರಶ್ನೆಗಳು 5 ಇದ್ದಾವೆ, ಕಿರು ಉತ್ತರದ್ದು 8 ಅಂಕದಿದ್ದಾವೆ, ದೀರ್ಘ ಉತ್ತರದ್ದು 7 ಅಂಕಿದ್ದಾವೆ, ಒಟ್ಟಾರೆ 20 ಅಂಕಗಳ ಪರೀಕ್ಷೆ. ಕ್ಲಿಷ್ಟತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆ ನೋಡೋದಾದರೆ ಸರಳ 6 ಅಂಕ ಇದ್ದಾವೆ, ಸಾಧಾರಣ 10 ಅಂಕ ಇದ್ದಾವೆ, ಕಠಿಣ 4 ಅಂಕ, ಒಟ್ಟಾರೆ 20 ಅಂಕ. ನೀಲನಕ್ಷೆ ನೋಡೋದಾದರೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಪಾಠದಲ್ಲಿ ಒಂದು ಬಹು ಆಯ್ಕೆ ಪ್ರಶ್ನೆ ಇದೆ, 1, 2, 3 ವಾಕ್ಯದ ಪ್ರಶ್ನೆ ಇದ್ದಾವೆ, ಒಟ್ಟಾರೆ ಪ್ರಶ್ನೆಗಳು 2, ಅಂಕಗಳು 3. ಭಾರತದ ಭೌಗೋಳಿಕ ಸ್ಥಾನ ಮತ್ತು ಪ್ರಾಕೃತಿಕ ಲಕ್ಷಣ ಪಾಠದಲ್ಲಿ ಒಂದು ಬಹು ಆಯ್ಕೆ ಪ್ರಶ್ನೆ, 1, 2, 3 ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆ, ಒಟ್ಟು 2 ಪ್ರಶ್ನೆ 3 ಅಂಕಗಳು. ಇನ್ನು ಸಾರ್ವಜನಿಕ ಆಡಳಿತ ಒಂದು ಪರಿಚಯದಲ್ಲಿ 1 ಪ್ರಶ್ನೆ 1 ವಾಕ್ಯದಲ್ಲಿ ಉತ್ತರಿಸೋದು, 1 ಪ್ರಶ್ನೆ 5-6 ವಾಕ್ಯದಲ್ಲಿ ಉತ್ತರಿಸೋದು, ಒಟ್ಟಾರೆ 2 ಪ್ರಶ್ನೆ 4 ಅಂಕ. ಅರ್ಥವ್ಯವಸ್ಥೆ ಮತ್ತು ಸರ್ಕಾರದಲ್ಲಿ 1 ಪ್ರಶ್ನೆ 1 ವಾಕ್ಯದಲ್ಲಿ ಉತ್ತರಿಸೋದು, 1 ಪ್ರಶ್ನೆ 2-3 ವಾಕ್ಯದಲ್ಲಿ ಉತ್ತರಿಸೋದು, 2 ಪ್ರಶ್ನೆ 3 ಅಂಕ. ಸಾಮಾಜಿಕ ಸ್ತರ ವಿನ್ಯಾಸ ಪಾಠದಲ್ಲಿ 1 ಪ್ರಶ್ನೆ 1 ವಾಕ್ಯದಲ್ಲಿ ಉತ್ತರಿಸೋದು, 1 ಪ್ರಶ್ನೆ 2-3 ವಾಕ್ಯದಲ್ಲಿ ಉತ್ತರಿಸೋದು, ಇಲ್ಲಿ ಸಹಿತ 2 ಪ್ರಶ್ನೆ 3 ಅಂಕ. ಬ್ಯಾಂಕಿನ ವ್ಯವಹಾರಗಳು ಪಾಠದಲ್ಲಿ ನೋಡೋದಾದರೆ ಕೇವಲ 1 ಪ್ರಶ್ನೆ 8-10 ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ ಬರೀತಕ್ಕಂಥದ್ದು, 1 ಪ್ರಶ್ನೆ 4 ಅಂಕ. ಒಟ್ಟಾರೆ ಬಹು ಆಯ್ಕೆ ಪ್ರಶ್ನೆಗಳು 2, 1 ವಾಕ್ಯದಲ್ಲಿ ಉತ್ತರಿಸಿ ಬರೀತಕ್ಕಂಥದ್ದು 3, 2-3 ವಾಕ್ಯದಲ್ಲಿ ಅಂದರೆ 2 ಅಂಕದ ಪ್ರಶ್ನೆ 4 ಇದ್ದಾವೆ, 3 ಅಂಕದ ಪ್ರಶ್ನೆ 1, 4 ಅಂಕದ ಪ್ರಶ್ನೆ 1, 11 ಪ್ರಶ್ನೆ 20 ಅಂಕಗಳು. ಪ್ರಶ್ನೆ ಪತ್ರಿಕೆ ತರಗತಿ 10 ವಿಷಯ ಸಮಾಜ ವಿಜ್ಞಾನ, ಸಮಯ 60 ನಿಮಿಷ, ಅಂಕಗಳು 20. ಮುಖ್ಯ ಪ್ರಶ್ನೆ 1, ಸರಿಯಾದ ಆಯ್ಕೆ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 2 ಪ್ರಶ್ನೆ ತಲಾ 1ಕ್ಕೆ 1 ಅಂಕ, ಒಟ್ಟಾರೆ 2 ಅಂಕ. ಪ್ರಶ್ನೆ 1, ಭಾರತದಲ್ಲಿದ್ದ ಫ್ರೆಂಚರ ರಾಜಧಾನಿ ಅಂತ ಕೇಳಿದರೆ ಎ ಗೋವಾ, ಬಿ ಸೂರತ್, ಸಿ ಕಲ್ಕತ್ತಾ, ಡಿ ಪಾಂಡಿಚೇರಿ. ಸೊ ಸರಿಯಾದ ಉತ್ತರ ಬರ್ತದೆ ಆಯ್ಕೆ ಡಿ ಪಾಂಡಿಚೇರಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 2, ಉತ್ತರ ಭಾರತದ ಮೈದಾನವು ಡ್ಯಾಶ್ ಮಣ್ಣಿನಿಂದ ನಿರ್ಮಾಣವಾಗಿದೆ ಅಂತ ಕೇಳಿದ್ದಾರೆ. ಎ ಕಪ್ಪು, ಬಿ ಕೆಂಪು, ಸಿ ಮೆಕ್ಕಲು, ಡಿ ಮರುಭೂಮಿ ಮಣ್ಣು ಅಂತ ಇದೆ. ಸರಿಯಾದ ಉತ್ತರ ಬರುತ್ತದೆ ಆಯ್ಕೆ ಸಿ ಮೆಕ್ಕಲು ಮಣ್ಣಿನಿಂದ ಉತ್ತರ ಭಾರತದ ಮೈದಾನ ನಿರ್ಮಾಣವಾಗಿದ್ದು. ಮುಖ್ಯ ಪ್ರಶ್ನೆ 2ರಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು. 3 ಪ್ರಶ್ನೆ ತಲಾ 1ಕ್ಕೆ 1 ಅಂಕ, ಒಟ್ಟಾರೆ 3 ಅಂಕ. ಪ್ರಶ್ನೆ 3, ಸಾರ್ವಜನಿಕ ಆಡಳಿತದ ಪಿತಾಮಹ ಯಾರು ಅಂತ ಕೇಳಿದರೆ ಸರಿಯಾದ ಉತ್ತರ ಬರ್ತದೆ ವುಡ್ರೋ ವಿಲ್ಸನ್ ಅವರೇ ಸಾರ್ವಜನಿಕ ಆಡಳಿತದ ಪಿತಾಮಹರು. ಪ್ರಶ್ನೆ 4, ಹಸಿರು ಕ್ರಾಂತಿ ಎಂದರೇನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಹಸಿರು ಬೆಳೆಗಳಲ್ಲಾದ ಪ್ರಗತಿಯೇ ಹಸಿರು ಕ್ರಾಂತಿ ಅಂತ ಹೇಳಬಹುದು. ಪ್ರಶ್ನೆ 6, ಮಾನವ ಕುಲ ತಾನೊಂದೇ ಒಲಂ ಎಂದು ಹೇಳಿದವರು ಯಾರು ಅಂತ ಇದೆ. ಸರಿಯಾದ ಉತ್ತರ ಆದಿಕವಿ ಪಂಪ. ಮುಂದಿನ ಪ್ರಶ್ನೆ ಮುಖ್ಯ ಪ್ರಶ್ನೆ 3, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಗಳನ್ನು ಬರೀಬೇಕು. 4 ಪ್ರಶ್ನೆಗಳು ತಲಾ 1ಕ್ಕೆ 2 ಅಂಕ, ಒಟ್ಟಾರೆ 8 ಅಂಕ. ಪ್ರಶ್ನೆ 6, ಬಕ್ಸಾರ್ ಕದನದ ಪರಿಣಾಮಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಮೊದಲನೇದು ಮೀರ್ ಕಾಸಿಂ ಒಕ್ಕೂಟ ಸೇನೆಗೆ ಸೋಲಾಗ್ತದೆ. 2ನೇ ಶಾ ಆಲಂ ಬ್ರಿಟಿಷರಿಗೆ ಬಂಗಾಳದ ದಿವಾನಿ ಹಕ್ಕನ್ನು ಹಸ್ತಾಂತರ ಮಾಡ್ತಾನೆ. ಬಂಗಾಳದಲ್ಲಿ ಬ್ರಿಟಿಷರು ಭದ್ರವಾಗಿ ನೆಲೆಯೂರುತ್ತಾರೆ. ಔದ್ನ ನವಾಬ್ 50 ಲಕ್ಷ ರೂಪಾಯಿಗಳನ್ನು ಯುದ್ಧ ಪರಿಹಾರವಾಗಿ ಬ್ರಿಟಿಷರಿಗೆ ಕೊಡ್ತಾನೆ. ಮುಂದಿನ ಪ್ರಶ್ನೆ 7, ಉತ್ತರ ಭಾರತದ ಮೈದಾನವು ಸಜ್ಜನ ಮೈದಾನವೆಂದು ಕರೆಯುತ್ತಾರೆ ಏಕೆ ಅಂತ ಕೇಳಿದ್ದಾರೆ. ಸೊ ಉತ್ತರ ನೋಡಿ, ಏಕೆಂದರೆ ಈ ಮೈದಾನವು ಬಹುತೇಕವಾಗಿ ಸಮತಟ್ಟಾಗಿದೆ. ಉತ್ತರ ಭಾರತದ ಮೈದಾನವು ನದಿಗಳು ಹೊತ್ತು ತಂದು ಹಾಕಿದ ಮೆಕ್ಕಲು ಮಣ್ಣಿನಿಂದ ನಿರ್ಮಿತವಾಗಿರುವುದರಿಂದ ಇದನ್ನು ಸಂಚಯನ ಮೈದಾನ ಅಂತ ಕರಿತೀವಿ. ಪ್ರಶ್ನೆ 8,
ಕೃಷಿ ವಲಯವು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರಗಳೇನು ಅಂತ ಕೇಳಿದ್ದಾರೆ. ಸೊ ಉತ್ತರ, ಕೃಷಿ ವಲಯವು ಸದ್ಯದಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರವೆಂಬಂತೆ ಸರ್ಕಾರವು ರೈತರಿಗೆ ಸಾವಯವ ಕೃಷಿ ವಿಧಾನಗಳನ್ನು ಬಳಸುವಂತೆ ಪ್ರೋತ್ಸಾಹ ಕೊಡುತ್ತಿದೆ. ರಾಸಾಯನಿಕ ಗೊಬ್ಬರಗಳಿಗೆ ಬದಲಾಗಿ ಜೈವಿಕ ಗೊಬ್ಬರ, ರಾಸಾಯನಿಕ ಕ್ರಿಮಿನಾಶಕಗಳಿಗೆ ಬದಲಾಗಿ ಜೈವಿಕ ಕ್ರಿಮಿನಾಶಕಗಳ ಬಳಕೆ, ಸಾವಯವ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ಕೃಷಿ ವಿಧಾನಗಳನ್ನು ಅಳವಡಿಸಿಕೊಂಡಿದ್ದೇ ಆದರೆ ಕೃಷಿ ವಲಯ ಎದುರಿಸ್ತಕ್ಕಂಥ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಕೊಡಬಹುದು. ಪ್ರಶ್ನೆ 9, ಅಸ್ಪೃಶ್ಯತೆ ನಿವಾರಣೆಗಾಗಿರುವ ಸಂವಿಧಾನಾತ್ಮಕ ಕ್ರಮಗಳೇನು ತಿಳಿಸಿ ಅಂತ ಕೇಳಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸಂವಿಧಾನದ 17ನೇ ಪರಿಚ್ಛೇದ ಅಸ್ಪೃಶ್ಯತೆಯನ್ನು ನಿಷೇಧಿಸಿದೆ. 1955ರಲ್ಲಿ ಅಸ್ಪೃಶ್ಯತೆ ಅಪರಾಧ ಕಾಯ್ದೆಯನ್ನು ಜಾರಿಗೊಳಿಸಿದೆ. ನಾಗರಿಕ ಹಕ್ಕುಗಳ ರಕ್ಷಣೆ ಕಾಯ್ದೆ 1976ರಿಂದ ಜಾರಿಗೆ ಬಂದಿದೆ. ಭಾರತ ಸಂವಿಧಾನ ಸಾರ್ವತ್ರಿಕ ಮತದಾನದ ಹಕ್ಕು ಮತ್ತು ಸಮಾನತೆ ಹಕ್ಕನ್ನು ನೀಡಿದೆ. ಶೈಕ್ಷಣಿಕ, ರಾಜಕೀಯ, ಆರ್ಥಿಕ ಮತ್ತು ಉದ್ಯೋಗಾವಕಾಶಗಳಲ್ಲಿ ಮೀಸಲಾತಿಯನ್ನು ನೀಡಿದೆ. ಅಷ್ಟೇ ಅಲ್ಲದೆ 1989ರ ಶಾಸನ ಹಕ್ಕುಗಳನ್ನು ರಕ್ಷಿಸಲು ರಾಜ್ಯ ಸರ್ಕಾರಕ್ಕೆ ವಿಶೇಷ ಜವಾಬ್ದಾರಿ ಕೊಟ್ಟಿದೆ. ಎಲ್ಲ ನಾಗರಿಕರಿಗೆ ಸಮನಾದ ಅವಕಾಶವನ್ನು ಒದಗಿಸಲಾಗಿದೆ. ಮುಂದಿನ ಪ್ರಶ್ನೆ, ಮುಖ್ಯ ಪ್ರಶ್ನೆ 4. ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯನೋ ಅಥವಾ 5-6 ಅಂಶಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಕೇವಲ ಒಂದು ಪ್ರಶ್ನೆ, 3 ಅಂಕ, ಒಟ್ಟಾರೆ 3 ಅಂಕ. ಪ್ರಶ್ನೆ 10, ಸಾರ್ವಜನಿಕ ಆಡಳಿತ ಪ್ರಸ್ತುತ ಅತ್ಯಗತ್ಯವಾಗಿದೆ, ಚರ್ಚಿಸಿ ಅಂತ ಕೇಳಿದ್ದಾರೆ. ಇಲ್ಲೊಂದು 5 ಪಾಯಿಂಟ್ ಇದಾವೆ. ಸಾರ್ವಜನಿಕ ಆಡಳಿತ ಸರ್ಕಾರದ ಆಧಾರ ಸ್ತಂಭವಾಗಿದೆ. ಸಾರ್ವಜನಿಕ ಆಡಳಿತ ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡುತ್ತದೆ. ಸಾರ್ವಜನಿಕ ಆಡಳಿತ ಕಾನೂನು ಮತ್ತು ನೀತಿಗಳ ಅನುಷ್ಠಾನವನ್ನು ಮಾಡುತ್ತದೆ. ಸಾರ್ವಜನಿಕ ಆಡಳಿತ ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸುತ್ತದೆ. ಸಾರ್ವಜನಿಕ ಆಡಳಿತ ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೆ ಸಹಕಾರಿ ಆಗಿದೆ. ಕಡೆ ಪ್ರಶ್ನೆ, ಇದನ್ನು 8-10 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಕೇವಲ ಒಂದು ಪ್ರಶ್ನೆ, 4 ಅಂಕ. ಬ್ಯಾಂಕ್ ನಿರ್ವಹಿಸುವ ಕಾರ್ಯಗಳು ಯಾವುವು ಅಂತ ಪ್ರಶ್ನೆ ಇದೆ, 4 ಅಂಕಕ್ಕೆ ಇದೆ. ಉತ್ತರ ನೋಡೋಣ. ಬ್ಯಾಂಕ್ ನಿರ್ವಹಿಸುವ 2 ಕಾರ್ಯಗಳಂದರೆ, ಒಂದು ಪ್ರಾಥಮಿಕ, ಇದನ್ನೇ ಮುಖ್ಯ ಕಾರ್ಯಗಳಂತ ಕರಿತೀವಿ. ಠೇವಣಿಗಳ ಅಂಗೀಕಾರ, ಸಾಲ ಕೊಡೋದು, ಕ್ರೆಡಿಟ್ಗಳ ಸೃಷ್ಟಿ. ಇನ್ನು ದ್ವಿತೀಯ ಅಥವಾ ಸಾಮಾನ್ಯ ಕಾರ್ಯಗಳಂದರೆ, ಅದು ಹಣದ ವರ್ಗಾವಣೆ ಮಾಡೋದು, ಚೆಕ್ಕು ಮತ್ತು ಹುಂಡಿಗಳ ಮೇಲೆ ಹಣ ವಸೂಲಿ ಮಾಡೋದು, ವ್ಯವಹಾರ ನಿರ್ವಹಣೆ, ಸಾಲಪತ್ರ ಮತ್ತು ಜವಾಬ್ದಾರಿ ಪತ್ರ ಕೊಡೋದು, ಹಣಕಾಸಿನ ವ್ಯವಹಾರಗಳನ್ನು ನಿರ್ವಹಿಸೋದು ಅಂತ ಇದೆ. ಇಷ್ಟಿತ್ತು ಸ್ನೇಹಿತರೆ SSLCಯ FA 1ರ ಪ್ರಶ್ನೆ ಪತ್ರಿಕೆ ಸಮಾಜ ವಿಜ್ಞಾನದಲ್ಲಿರ್ತಕ್ಕಂಥ ಒಂದು ಬ್ಲೂ ಪ್ರಿಂಟು ಮಾಡೆಲ್ ಕ್ವಶನ್ ಪೇಪರ್ ಕೀ ಆನ್ಸರನ್ನು ಕೊಟ್ಟಿದ್ದೀನಿ. ಆಲ್ರೆಡಿ ಹಿಂದಿ ಮತ್ತು ಕನ್ನಡದಲ್ಲಿದ್ದಾವೆ, ಅವುಗಳನ್ನು ಸಹಿತ ನೋಡಿ. ಉಳಿದ ವಿಷಯಗಳ ವಿಡಿಯೋಗಳನ್ನು ಬೇಗನೆ ಲೈನ್ ಅಪ್ ಮಾಡ್ತೀನಿ. ಅವೆಲ್ಲರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದ